ರಾಜ್ಯ ಬಿಜೆಪಿ ಪಡಸಾಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿರುವಂತಹ ಬಿಜೆಪಿ ಇವತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಂಡಾಯ ಎದ್ದು ಅಲ್ಲಿ ದೆಹಲಿಗೆ ಹೋಗಿ ಕುಂತಿದ್ದಾರೆ. ಮುಂದಿನ 3 ದಿನಗಳ ಕಾಲ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದು ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಒಂದಷ್ಟು ದೂರನ್ನ ಸಲ್ಲಿಸಿ ಬರುವಂತ ನಿರ್ಧಾರದಲ್ಲಿದ್ದಾರೆ. ಇದು ಬಿಜೆಪಿ ಪಾಳ್ಯ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೇ ಒಬ್ಬ ನಾಯಕರು ಹೋದ್ರೂ ಅಲ್ಲಿ ಸಿಎಂ ಆಗುವಂತ ಕನಸನ್ನ ಇಂಗಿತವನ್ನ ವ್ಯಕ್ತಪಡಿಸ್ತಾರೆ. ಮೊನ್ನೆಷ್ಟೇ ಒಬ್ರು ಸ್ವಾಮೀಜಿ ಎಚ್ ಕೆ ಪಾಟೀಲ್ ಅವರಿಗೆ ಸಿಎಂ ಆಗುವ ಸನ್ನಿಹಿತ ಇದೆ, ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಂತ ಕುರ್ಚಿ ಫೈಟ್. ಇನ್ನು JDS ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಗಾಗೋಗಿದೆ. ಓಪನ್ ಆಫರ್ ಕೊಡ್ತಿದ್ದಾರೆ DK ಶಿವಕುಮಾರ್ ಅವರು. ಎಲ್ಲಿ? ಚನ್ನಪಟ್ಟಣದಲ್ಲಿ ಮೊನ್ನೆ ಕೃತಜ್ಞತಾ ಸಮಾವೇಶದಲ್ಲಿ ಬಹಿರಂಗವಾಗಿ ಆಫರ್ ಅನ್ನ ಕೊಟ್ಟರು. ನಿಮಗೆ ಕಣ್ಣೀರಿಡೋರು ಬೇಕೋ ಅಭಿವೃದ್ಧಿ ಮಾಡೋರು ಬೇಕು ಅಂತೇಳಿ. ಇದು ಪಕ್ಷದ ಆಂತರಿಕವಾದಂಥ ಹಗ್ಗಜಗ್ಗಾಟ ಕಿತ್ತಾಟಗಳು ಓಕೆ. ಆದರೆ ಇವರೆಲ್ಲರ ನಡುವೆ ಬಡವರಾಗ್ತಾ ಇರೋದು ಯಾರು? ಜನ. ಬಡವರಾಗ್ತಾ ಇರೋದು ಯಾರು? ಅಭಿವೃದ್ಧಿ. ಇದರ ಕಡೆ ಗಮನ ಹರಿಸೋದು ಯಾರು? ಪ್ರತಿಪಕ್ಷದ ಜವಾಬ್ದಾರಿ ಏನು ಮರ್ತೋಗಿದ್ಯಾ? ಆಡಳಿತ ಪಕ್ಷದಲ್ಲಿರುವಂಥ ನಾಯಕರ ಜವಾಬ್ದಾರಿ ಏನು? ಅವರು ಮರ್ತೋಗಿದ್ದಾರಾ? ಸ್ಥಾನಮಾನ ಅನುದಾನ ಅಷ್ಟಕ್ಕೆ ಸೀಮಿತರಾದ್ರ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ವರದಿ ನೋಡ್ಕೊಂಬನ್ನಿ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ. ರಾಜ್ಯ ಬಿಜೆಪಿಯಲ್ಲಿ ಓಪನ್ ವಾರ್ ಮತ್ತಷ್ಟು ಜೋರು. ಹೇಳಿಕೆ ಆಯ್ತು, ಹೈಕಮಾಂಡ್ ಮೀಟ್ ಟೈಮ್ ಶುರು. ಅಸಮಾಧಾನ, ಆಕ್ರೋಶ, ಅಧಿಕಾರಕ್ಕಾಗಿ ಆರ್ಭಟ. ಅಬ್ಬಬ್ಬ, ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ದಗದಗಿಸ್ತಿದೆ. ರಾಜಹುಲಿ ಪುತ್ರನ ಪಟ್ಟ ಕಿತ್ತುಕೊಳ್ಳಲು ರಾಜ್ಯ ಬಿಜೆಪಿಯಲ್ಲಿ ಎರಡೆರಡು ಬಣಗಳು ಹೊಂಚು ಹಾಕಿ ಕಾಯ್ತಿವೆ. ಅವನು ಬಚ್ಚ, ಅವನು ಭ್ರಷ್ಟಾಚಾರಿ, ಅವನು ಅಯೋಗ್ಯ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಮಾಧ್ಯಮಗಳ ಮುಂದಿನ ಬಲ ಪ್ರದರ್ಶನ ಬಳಿಕ ಹೈಕಮಾಂಡ್ ಭೇಟಿಗೆ ಮುಂದಾಗಿದೆ. ಇದರ ಭಾಗವಾಗಿ ಇಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, NR ಸಂತೋಷ್ ದೆಹಲಿ ಅಂಗಳ ತಲುಪಿದ್ದಾರೆ. ಇನ್ನು ಯತ್ನಾಳ್, GM ಸಿದ್ದೇಶ್ವರ್, BP ಹರೀಶ್ ಸಹ ದೆಹಲಿ ಯಾತ್ರೆಯಲ್ಲಿದ್ದಾರೆ. 3 ದಿನ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ರಣತಂತ್ರ ಹೆಣೆಯಲಿದ್ದಾರೆ. ವಿಜಯೇಂದ್ರ ಫೇಲ್ಯೂರ್ ರಾಜ್ಯಾಧ್ಯಕ್ಷ ಎಂದು ರೆಬಲ್ಸ್ ಟೀಮ್ ದೂರು ನೀಡಲಿದೆಯಂತೆ. ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ. ನನ್ನ ಕಳೆದ 1 ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ, ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗೆ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಕ್ಕಟ್ಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ರೆಬಲ್ಸ್ ತಂಡಕ್ಕೆ ಜಯ ಸಿಗುತ್ತಾ ಇಲ್ಲ ಸನ್ ಆಫ್ ರಾಜಹುಲಿ ಗೆದ್ದು ಬೀಗ್ತಾರಾ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಜನ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಮತ ಹಾಕಿರುವಂಥ ಮತದಾರರು ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಕಣ್ಣೀರು ಹಾಕ್ತಿದ್ದಾರೆ. ನಿಮ್ಮನ್ನು ನಂಬಿ ನಾವು ಓಟ್ ಹಾಕಿದ್ವಿ ಅಂತ ಹೇಳ್ತಿದ್ದಾರೆ. 224 ಕ್ಷೇತ್ರಗಳಿಗೆ ಒಮ್ಮೆ ಯಾರಾದರೂ ಹೋಗಿ ವಿಸಿಟ್ ಮಾಡಿ ಜನ ಇವತ್ತು ಸರ್ಕಾರದ ಮೇಲಾಗಲಿ ಅಥವಾ ಪ್ರತಿಪಕ್ಷದ ಮೇಲಾಗಲಿ ಒಂದು ಒಳ್ಳೆಯ ವಿಶ್ವಾಸವನ್ನು ಇಟ್ಟುಕೊಂಡಿಲ್ಲ. ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿ 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 ಅಂತ ಇದೆ. ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಮುಂದೆ ಹಾಕ್ತಾ ಇದೆ. CM ಕುರ್ಚಿ ಫೈಟ್ನಲ್ಲೇ ಕಾಲವನ್ನು ದುಡ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಕ್ಷೇತ್ರಕ್ಕೆ ಅಷ್ಟು ಅನುದಾನ ಕೊಟ್ಟಿಲ್ಲ, ಇಷ್ಟು ಬಂದಿಲ್ಲ ಅಂತೇಳಿ ಅವರವರ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಆಡಳಿತ ಪಕ್ಷ. ಇನ್ನು ಪ್ರತಿಪಕ್ಷದಲ್ಲಿ ಇವತ್ತು ಜನರನ್ನ ಕಣ್ಣೀರು ಒರೆಸುವಂಥ ಕೆಲಸವನ್ನ ಮಾಡಬೇಕು, ಓಕೆ, ಅದು ಬೇಡ. ಅಟ್ಲೀಸ್ಟ್ ಆಡಳಿತಾರೂಢ ಪಕ್ಷದ ಕಿವಿ ಹಿಂಡುವಂಥ ಕೆಲಸವನ್ನಾದರೂ ಮಾಡ್ತಾ ಇದೆಯಾ ಬಿಜೆಪಿ? ಇಲ್ಲ. ಯಾಕೆ? ಇವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳುವಂತಕ್ಕೆ ಒಂದು ಕಡೆ ಆದರೆ ಆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅದನ್ನು ಅವ್ರನ್ನ ಬದಿಗರಿಸಿ ನಾವು ಕುತ್ಕೋಬೇಕು ಅಂತ ಹೇಳಿ ಈ ಒಂದು ಫೈಟ್ನಲ್ಲೇ ಕಾಲವನ್ನು ದೂಡ್ತಿದ್ದಾರೆ.
ಇಲ್ಲಿ ಕುಟುಂಬ ರಾಜಕಾರಣ ಅಂತಾರೆ, ಮತ್ತೊಂದಂತಾರೆ. ಬೇರೆ ಕುಟುಂಬಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂತ ಕೆಲಸವನ್ನ ಪ್ರತಿಪಕ್ಷ ಮಾಡಬೇಕಿತ್ತು, ಅದನ್ನು ಕೂಡ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಜೆಡಿಎಸ್ ನಲ್ಲಿ ಏನು ಆಗ್ತದೆ ಅಂತ ಗೊತ್ತಿಲ್ಲ. ನೋಡಿ, ಮಂಡ್ಯದಲ್ಲಿ ನಿನ್ನೆ ಮನ್ಮೂಲ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ 9-12 ಸ್ಥಾನಗಳಲ್ಲಿ 3 ಮಾತ್ರ ಜೆಡಿಎಸ್ ಗೆಲ್ತು. ಅವರಲ್ಲಿ ಒಂದು ರೀತಿಯಲ್ಲಿ ಹೇಳೋರೇ ಹೇಳ್ದಂಗೆ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆಗಳು. ಒಂದು ನಾವಿಕನಿಲ್ಲದ ಒಂದು ಹಡಗು ಯಾವ ಥರ ಇರುತ್ತಲ್ಲ ಆ ರೀತಿಯಾಗಿದೆ ನಮ್ಮ ರಾಜ್ಯ. ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಇವತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಸುಭಾಷ್ ಶೋಗಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ಕಾರ ಅಂತೇಳಿ ನಾವು ತರೋದು ಅಥವಾ ಪ್ರತಿಪಕ್ಷ ಸ್ಥಾನದಲ್ಲಿ ಒಬ್ಬರನ್ನ ಕೂರಿಸೋದು ಒಂದು ಜನರ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಜನರ ನೋವುಗಳಿಗೆ ಸ್ಪಂದಿಸುವಂಥ ಕೆಲಸವನ್ನ ಮಾಡಲಿ, ಜನಪರ ಹೋರಾಟಗಳನ್ನ ಮಾಡಲಿ ಅನ್ನೋದಕ್ಕಾಗಿ. ಆದರೆ ರಾಜ್ಯದಲ್ಲಿ ಕೇವಲ ರಾಜಕೀಯ ಅಥವಾ ವೈಯಕ್ತಿಕ ಫೈಟ್ಗಳಿಗೆ ಸೀಮಿತ ಆಗಿದೆ ವಿನಃ ಜನರ ನೋವು ಕಷ್ಟಗಳು ಕೇಳೋರು ಯಾರು ಇಲ್ವಾ? ಏನಾಗ್ತದೆ ರಾಜಕೀಯದಲ್ಲಿ ಅಂತ ಹುಗಾರ್ ಸರ್? ನಾಗೇಂದ್ರ, ಈಗ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದ ಹಾಗೆ 3 ಪಕ್ಷಗಳಲ್ಲಿ, ರಾಜ್ಯದ 3 ಪ್ರಮುಖ ಪಕ್ಷಗಳು, ಆಡಳಿತಾರೂಢ ಕಾಂಗ್ರೆಸ್ ಪಾರ್ಟಿ ಮತ್ತು ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್, 3 ಪಕ್ಷಗಳ ರಾಜಕಾರಣದ ಕೇಂದ್ರ ಸ್ಥಾನದೊಳಗಡೆ ಈ ರಾಜ್ಯದ ಜನ ಇಲ್ಲ. ಕೇಂದ್ರ ಸ್ಥಾನದೊಳಗಡೆ, ಅವರ ಗಮನದೊಳಗಡೆ ರಾಜ್ಯದ ಜನ ಇದ್ದಿದ್ರೆ ಅವರು ರಾಜ್ಯದ ಜನರ ಹಿತದ ಬಗ್ಗೆ ಮಾತಾಡಬೇಕಾಗಿತ್ತು, ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಸರ್ಕಾರ ಅವುಗಳ ಬಗ್ಗೆ ಗಮನ ಕೊಡಬೇಕು. ಎಲ್ಲಿ ಸರ್ಕಾರ ಅಲ್ಲಿ ಗಮನ ಕೊಡೋದಿಲ್ವೋ ಅಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಅವರವರ ಆಂತರಿಕವಾದಂತ ಕಚ್ಚಾಟ, ಸ್ವಾರ್ಥ, ಯಾವುದೋ ಒಂದು ಹುದ್ದೆಗೋಸ್ಕರ, ಸ್ಥಾನಕ್ಕೋಸ್ಕರ, ಆಮೇಲೆ ಅವರ ವೈಯಕ್ತಿಕ ದ್ವೇಷಗಳು, ಇದು ಒಂದು ಹಂತದೊಳಗಡೆ ನಾನು ಕೇವಲ ಇದು ಯಾವುದೋ ರಾಜಕಾರಣದೊಳಗಿನ ಒಂದು ಭಿನ್ನಾಭಿಪ್ರಾಯ, ಅವರ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಅಂತನೂ ಅನ್ನಲ್ಲ, ಅದನ್ನು ಮೀರಿ ವೈಯಕ್ತಿಕ ದ್ವೇಷದ ಮಟ್ಟಕ್ಕೆ ರಾಜಕಾರಣ ಕರ್ನಾಟಕದೊಳಗಡೆ ಹೋಗ್ತಾ ಇದೆ. ಇದರ ಪರಿಣಾಮವನ್ನ ರಾಜ್ಯದ ಜನ ಎದುರಿಸ್ತಾ ಇದ್ದಾರೆ. ಯಾಕಂತಂದ್ರೆ ರಾಜ್ಯದೊಳಗಡೆ ಈಗ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳ ಬಗ್ಗೆ ಪ್ರತಿಪಕ್ಷಗಳು ಬಹಳ ದೊಡ್ಡ ಹೋರಾಟವನ್ನ ಮಾಡಬೇಕಾಗಿತ್ತು. ಹೌದು, ರಾಜ್ಯದೊಳಗಡೆ ನವಜಾತ ಶಿಶುಗಳ ಸಾವು ಜಾಸ್ತಿ ಆಗ್ತಾ ಇದೆ, ಬಾಣಂತಿಯರ ಸಾವು ಜಾಸ್ತಿ ಆಗ್ತಾ ಇದೆ, ಮೈಕ್ರೋ ಫೈನಾನ್ಸ್ ನ ಕಿರುಕುಳದಿಂದಾಗಿ ಜನ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ತರದ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳು ಇದ್ರೂ ಕೂಡ ಆ ಯಾವ ವಿಚಾರಗಳನ್ನು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ತಾರ್ಕಿಕ ಅಂತ್ಯಕ್ಕೆ ಒಯ್ಯುವಂತ ಕೆಲಸವನ್ನ ಪ್ರತಿಪಕ್ಷಗಳು ಮಾಡ್ತಾ ಇಲ್ಲ. ಆಡಳಿತಾರೂಢ ಪಕ್ಷದಲ್ಲೂ ಕೂಡ ಎಲ್ಲರಿಗೂ ಮುಖ್ಯಮಂತ್ರಿ ನೆಕ್ಸ್ಟ್ ಯಾರಾಗಬೇಕು, ಸಿದ್ದರಾಮಯ್ಯನವರ ಅವರು ಪಕ್ಷದ ಒಂದೇನೋ ಆಂತರಿಕ ಒಪ್ಪಂದದ ಪ್ರಕಾರ ಅದು ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬಹಳ ಜನ ಆಗಿದೆ ಅಂತ ಹೇಳ್ತಾರೆ, ಕೆಲವರು ಆಗಿಲ್ಲ ಅಂತ ಹೇಳ್ತಾರೆ. ಆ ಥರದ್ದೇನಾದ್ರೂ ಅಧಿಕಾರ ಹಂಚಿಕೆ ಸೂತ್ರ ಕಾಂಗ್ರೆಸ್ ಪಕ್ಷದೊಳಗಡೆ ಇದ್ರೆ ಅದು ಯಾವ ರೀತಿ ಜಾರಿಗೊಳಿಸ್ಬೇಕು, ಅದನ್ನ ಯಾವ ರೀತಿ ಸಿದ್ದರಾಮಯ್ಯನವ್ರ ನಂತರ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ಹೇಗೆ ತಡಿಬೇಕು ಅಂತ ಒಂದು ಗುಂಪು. ಈ ತರದ ಕಚ್ಚಾಟದಿಂದಾಗಿ ಕರ್ನಾಟಕದ ಒಂದು ದುರದೃಷ್ಟ ಅಂತ ಅನ್ಬೋದು. ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತವ್ರು ಯಾರೂ ಇಲ್ಲ. ಯಾರ ಗಮನದಲ್ಲೂ ಕೂಡ, ಯಾರ ರಾಜಕಾರಣದಲ್ಲೂ ಕೂಡ ಕೇಂದ್ರ ಸ್ಥಾನದೊಳಗಡೆ ರಾಜ್ಯದ ಜನ ಅಂತೂ ಇಲ್ಲ ಅಂತ ಅನಿಸ್ತಾ ಇದೆ.